ಯಾಕೋ ಊಟಕ್ಕೆ ಕರೀಲಿಲ್ವಲ್ಲ. ಎಷ್ಟೊತ್ತಾಯ್ತು. ಇಷ್ಟೊತ್ತಿಗೆ ಕರಿಯೋಳು. ನಾನು ಅಲ್ಲಿ ರೂಮ್ನಾಗೆ ನನ್ನ ಮನೆ ಕೇಳಿದ್ರೆ ಕರಿಯೋಳು ಊಟಕ್ಕೆ ಬಕ್ಕಿಟ್ಟು ಮಾಮ ಅಂತ ಹೇಳಿ. ಯಾಕೋ ಊಟಕ್ಕೆ ಕರೀಲಿಲ್ಲ. ರಾತ್ರಿನೂ ಕರೀಲಿಲ್ಲ. ನಾನು ಬಿಡತ್ತ ಅಂತೇಳಿ ಹಂಗೆ ಮಲ್ಕೊಂಡಿದ್ದೀನಿ. ಇವಾಗ ನೋಡಿದ್ರೆ ಇನ್ನೂ ಕರೀಲಿಲ್ಲ. ಪದ್ಮಾವತಿ, ಪದ್ಮಾವತಿ, ಏನು? ಅಡುಗೆ ಆಗಿದೆಯಾ? ಊಟಕ್ಕೆ ನನಗೆ ಹೊಟ್ಟೆ ಹಸ್ತೈತೆ. ಊಟ ಮಾಡಬೇಕಾಗಿತ್ತು. ಇನ್ನೂ ಅಡುಗೆ ಮಾಡಿಲ್ಲಪ್ಪ ನಾನು. ನಾನು ಲೇಟಾಗಿ ಮಾಡೋದು ಸ್ವಲ್ಪ. ನಾನು ಇನ್ನೂ ತಿಂಡಿ ಏನಾದರೂ ಮಾಡೋಣ, ಉಪ್ಪಿಟ್ಟು ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಇನ್ನೂ ತಿಂಡಿ ಮಾಡಿಲ್ಲ. ಉಪ್ಪಿಟ್ಟೇನು ಬೇಡ, ನಾನು ತಿನ್ನೋದಿಲ್ಲ. ಅದಕ್ಕೆ ಸ್ವಲ್ಪ ಮುದ್ದೆ ಏನಾದರೂ ಮಾಡ್ಕೊಡ್ತೀಯೇನೋ ಅಂತ. ಲಡ್ಕಿಟ್ಟು ಮಾಮ, ನಾನು ಈ ದಿನ ನೋಡ್ಕೊಂಡಿದ್ದೀನಿ. ಆಲೇನೆ ನಿನ್ ಬಂದು ನಮ್ಮ ಮನೆಗೆ ತಿಂಗಳಾಗ್ತಾ ಬಂತು. ನನಗೆ ಮಾಡಿಕ್ಕಾಗಲ್ಲ. ನಾನು ಇರೋದೇ ಹೇಳ್ತೀನಿ. ಏನು ನಿಮ್ಮಿಂದ ನಮಗೇನು ಅನುಕೂಲ ಇಲ್ಲ. ಈಗ ನೀವು ಒಡವೆ ಅದು ತಗೊಂಬಂದು ಕೊಡ್ತೀವಿ ಅಂತಂದ್ರಿ. ಒಡವೆನೂ ತಗೊಂಬಂದು ಕೊಡಲಿಲ್ಲ. ಯಾವುದೂ ನಮಗೆ ನೀವೇನೇನು ಸಹಕಾರ ಮಾಡಲಿಲ್ಲ. ನಿನ್ನ ಮಗ ನೀರು ಬಿಡಲಿಲ್ಲ, ಏನಿಲ್ಲ. ನಾವು ಪುಕ್ಸಟ್ಟೆ ನಿಮ್ಗೆ ಇಕ್ಕಬೇಕಂದ್ರೆ ಹೆಂಗಾಗುತ್ತೆ? ಪುಕ್ಸಟ್ಟೆ ಇಕ್ಕಬೇಕಂದ್ರೆ ಹೆಂಗಾಗುತ್ತೆ ಹೇಳು ನಾವು? ನಾನು ಅದಕ್ಕೆ ಮಾಡಿಲ್ಲಪ್ಪ. ಈಗ ನೀವು ಮನೆ ಕೊಟ್ಟಿದ್ದೀರಾ, ಅದಕ್ಕೆ ಬಾಡಿಗೆ ಎಷ್ಟು? ನಾನು ಬಾಡಿಗೆ ಕೊಡ್ತೀನಿ. ನೀವು ನಮ್ಮ ಮನೆಯಾಗೆ ಇರಬೇಡ್ರಿ. ಅಲ್ಲ ನೋಡಿ, ನೀನು ಹೆಂಗೆ ಮಾತಾಡ್ತೀಯಾ? ಚೆನ್ನಾಗಿದ್ದು ಯಾಕೆ ಹಿಂಗೆ ಮಾತಾಡ್ತಾ ಇದೀಯ? ಚೆನ್ನಾಗಿದ್ದಲ್ಲ ನೀನು. ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿದ್ದು ಹಿಂಗೆ ಮಾಡಿದ್ರೆ ನೀನು. ಇವಾಗ ನಾನು ಬೀರ್ ತರೋಣ ಅಂತ ಹೋದೆ, ಅಲ್ಲಿ ಬಿಡಲಿಲ್ಲ. ಏನು ಮಾಡೋಣ? ಬಿಡ್ಲಿಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗುತ್ತೆ ಹೇಳು? ನಿನ್ನ ಮಗ ಸೊಸೆಯರಿಗೆಲ್ಲ ನೀನು ಅಲ್ಲಿ ಎಲ್ಲ ಗಂಟು ಮಾಡಿಕ್ಕೆ ಬಂದಿದೀಯಾ. ಇಲ್ಲಿ ಬಂದು ನಮ್ಗೆ ಇದು ಮಾಡಿದ್ರೆ ನೀನು ಏನೂ ಇಲ್ಲ ಅಂತಂದ್ರೆ ನಾವು ಹೆಂಗಿಕ್ಕನ ಒಂದು ಒಟ್ಟು ಊಟಕ್ಕೆ ಇಡೋದಕ್ಕೆ ಎಷ್ಟು ಕಷ್ಟ ಗೊತ್ತಾ? ಊಟಕ್ಕೆ ಇಡೋದಂದ್ರೆ ಏನು ಸುಮ್ಮನೆ ಅಲ್ಲ. ನಾವೆಷ್ಟು ನೋಡ್ಕೊಂಡಿದ್ದೀವಿ ನಿನಗೆ. ಹೆಂಗೆ ನೋಡಿಕೊಂಡು ಇದು ಮಾಡಿದ್ರು ನೀವು ಇವಾಗ ಹಿಂಗೆ ಮಾತಾಡ್ತಾ ಇದ್ದೀರಲ್ಲ. ನಾವು ಹೆಂಗೆ ನೋಡ್ಕೊಂಡಿದ್ದೀವಿ. ಒಂದು ಹೊತ್ತು ಊಟಕ್ಕೆ ಇಡೋದಕ್ಕೆ ಇನ್ನು ಮುಂದೆ ನೋಡ್ತಾರೆ ಗೊತ್ತಾ? ನೀವು ಹೋಗ್ಬೇಕು ಎಲ್ಲಾದ್ರೂ. ಎಲ್ಲಾದರೂ ಹೋಗಿದ್ರೆ ಗೊತ್ತಾಗುತ್ತೆ ಒಂದು ಹೊತ್ತು ಊಟಕ್ಕೆ ಎಷ್ಟು ಕಷ್ಟ ಅಂತೇಳಿ. ಯಾರೂ ಇಡೋದಿಲ್ಲ, ನಾನು ಇಟ್ಟಿದ್ದೀನಿ. ಅಯ್ಯೋ ದೇವ್ರೆ, ಬಕ್ಕಿಕ್ಕಾಕು ಹಿಂಗಂತ ಹೇಳ್ತಾಯಿ. ನಾನು ಎಲ್ಲ ಕೈ ಎಳ್ದು ಬಾಯಿ ಎಳ್ದೆಲ್ಲ ಕೊಟ್ಟಿದ್ದೀನಿ. ಈಗ ನಾನು ದುಡ್ಡು ಕೊಟ್ಟಿದ್ದೀನಿ, ತರಕಾರಿ ಎಲ್ಲ ತಂದಿದ್ದೀನಿ, ಮನೆಯಕ್ಕೆಲ್ಲ ರೇಷನ್ ತಂದು ಹಾಕಿದ್ದೀನಿ. ಎಲ್ಲ ಮಾಡಿದ್ದೀನಿ. ಹಂಗಂದ್ರು ಇವಾಗ ದುಡ್ಡಿಲ್ಲ. ಯಾರು ಬೀಗ ಕೊಡ್ತಾ ಇಲ್ಲ. ಬೀರೆ ತಗೊಂಬರೋಣಂದ್ರೆ ಬಿಡಲ್ಲ. ಅದು ಹೋಸರು ಅಡ್ಬೋತಾರೆ. ಅದಕ್ಕಾಗಿ ನಾನು ತೋರಕ್ಕೆ ಆಗ್ತಿಲ್ಲ. ಬರೀ ತರಕ್ಕಾಗ್ತಿಲ್ಲ. ಬರೀ ಹಿಂಗೆ ಹೇಳ್ತಿದ್ರೆ ನಾವು ಹೆಂಗೆ ಇಕ್ಕಾಗುತ್ತೆ ದಿನ? ಏನು ಯಾಕ ಯಾಕ ಪರದಾಡ್ತಾ ಇದ್ದೀರ ಕಿಟ್ಟಣ ಇನ್ನೂ ಅಮ್ಮವರು? ನೋಡಮ್ ಜಯಶ್ರೀ, ಅವತ್ತು ನೀನು ಕಂಡಂಗೆ ಬೀರ್ ತರಕ್ಕೆ ಹೋಗಿ ಅವ್ರು ಬೇಡ ತಗೊಂಡೋಗಿ ಬೇಡ ಅಂತ ಹೇಳಿ ಮನೆಯಕ್ಕೆ ಬರಬೇಡ ಅಂತಾರೆ. ನಾನು ಇವಾಗ ಹೆಂಗೆ ಮಾಡೋಣ ಹೇಳು? ಇವಾಗ ಹೊಲ ಹೆಸರಿಗೆ ನೀವು ಯಾತನ ಹೊಲ ಮಾರೋಣ ಅಂತ ಅಂದರೆ ನಾನು ಅದೇ ಹೇಳ್ತಾ ಇದ್ದೀನಿ, ಹೊಲ ಮಾರ್ತೀನಿ ತಗೊಳಮ್ಮ ಅಂತ. ಇವಾಗ ಅವರೆಲ್ಲ ಸೈನ್ ಹಾಕಬೇಕು. ಅವರು ನಾವು ಸೈನೂ ಹಾಕಲ್ಲ ಅಂತಾರೆ. ಏನು ಮಾಡಬೇಕು ಏನೋ ಒಂದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಇನ್ನೊಂದು ಸ್ವಲ್ಪ ದಿನ ಸುಮ್ಮನಿರಮ್ಮ ಅಂತ ಅಂದರೆ ಏನೋ ಹಂಗೆ ಬೇಜಾರು ಮಾಡ್ತೈತಿ. ಅದು ಬೇಜಾರು ಮಾಡ್ಕೊಂಬತ್ತೆ, ನನಗೂ ಬೇಜಾರು ಮಾಡ್ತಾ ಐತೆ. ನಾನು ಯೋಟ ಆಸೆಗಿದ್ದೆ. ಬಿಡು, ನಾನು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ. ತುಂಬ ಕಿಕ್ಕಿಂಗ್ ಮಾಡಿದ್ರೆ ಹೆಂಗಮ್ಮ ಹೇಳಮ್ಮ ನೀ ನನ್ನ ಜಯಶ್ರೀ? ಅಕ್ಕ, ಒಂದಿನ 2 ದಿನ ಆದರೆ ಇಕ್ಬೋದಕ್ಕ. ಒಂದು ತಿಂಗಳಾಯ್ತು, ಒಂದು ಹೊತ್ತೂ ಯಾರೂ ಇಕ್ಕಲ್ಲ ಗೊತ್ತಾ? ಈಗ ಪುಕ್ಸಟೇನೆ ಯಾರೂ ಇಡಕ್ಕೆ ಹೋಗಲ್ಲ. ನಾವು ಇಕ್ಕೋಕ್ಕಾಗಲ್ಲ. ಅದಕ್ಕೇನೆ ನಿಮ್ಮ ಮನೆಗೆ ನೀನು ಹೋಗೋ ಅಂತ ಹೇಳ್ತಾ ಇದ್ದೀನಿ. ಈಗ ವಿಶ್ವಾಸ ಇದ್ದರೆ ಏನೋ ಒಂದು ದಿವಸ ಬಾ, ಕಾಫಿ ಕುಡಿ, ಕೂತ್ಕೊ, ನಿಂತ್ಕೊ, ಮಾತಾಡು. ಈಗ ನಿಮ್ಮ ಮನೇದು ಬಾಡಿಗೆ ಏನೈತೆ ಅದನ್ನು ಕೊಡ್ತೀನಿ ನಾನು ಬೇಕಾದರೆ. ಅಲ್ಲ, ನಾನು ನಿನಗೆ ಎಲ್ಲ ಅನುಕೂಲ ಮಾಡಿಕೊಟ್ಟೆ. ಬಿಡು, ಅಲ್ಲಿಂದ ಬಂದವ್ರೆ ಇರ್ಲಿ ಹೇಳು ಅಂತೇಳಿ ಮನೆ ಆಗಲಿ ಪ್ರತಿಯೊಂದು ನಾನು ಹೊಲ್ದಾಗ್ಲದ್ದು ಏನೋ ಕೆಲಸಗಳು ಕಾರ್ಯಗಳಾಗಲಿ ಎಲ್ಲದ್ರಾಗೂ ನಾನು ನಿನಗೆ ಎಷ್ಟು ಅನುಕೂಲ ಮಾಡಿಕೊಟ್ಟಿದ್ದೀನಿ. ಇವತ್ತೆಲ್ಲ ನನಗೊಂದು ಊಟ ಇಕ್ಕಿದ್ಕೆ ನೀನು ಹಿಂಗೆ ಮಾತಾಡ್ತೀಯಲ್ಲ, ಎಲ್ಲೋ ಸ್ವಲ್ಪ ನನಗೆ ಊಟ ಇಕ್ಕಿದ್ಕೆ ನಾನು ಇನ್ನೆಷ್ಟು ತಿಂದೆ? ಊಟದ್ದೆಲ್ಲ ಮಾತಾಡ್ತೀಯಲ್ಲ ನೀನು, ತುಂಬ ಬೇಜಾರಾಗುತ್ತೆ. ಹಿಂಗೆ ಮಾತಾಡ್ಬೋದಾ ನೀನು? ಹಿಂಗೆ ಮಾತಾಡಬಾರ್ದು. ನಾನು ನಿನಗೋಸ್ಕರ ಎಷ್ಟು ನಾನು ನಮ್ಮ ಮನೆಗಳಂತಾಗೆ ಗುದ್ದಾಡ್ಕೊಂಡು ಬಂದಿದ್ದೀನಿ. ಇವತ್ತು ನೀನು ಹಿಂಗೆ ಇತ್ತೀಚೆಗೆ ಯಾಕೋ ಹಿಂಗೆ ಮಾಡ್ತಾ ಇದೆಯಾ? ಫಸ್ಟಿಗೆ ಚೆನ್ನಾಗೆ ಕಿಟ್ಟು ಮಾಮ ಅಂತೇಳಿ ಚೆನ್ನಾಗಿ ಮಾತಾಡ್ಸ್ಕೊಂಡಿದ್ದಾಳು. ಇವಾಗ ಯಾಕೋ ಮುಷ್ಣಿ ಮೂಗು ತಿರುತ್ತಾ ಇದೆಯಾ? ಬಿಡತ್ಲಾಗೆ ಕಿಟ್ಟಣಯ್ಯ, ಸುಮ್ಮನೆ ಅವ್ರಿಗೂ ಮಾಡಿಕ್ಕದು ಕಷ್ಟ. ಬಾ ಇಲ್ಲಿ ಸುಮ್ಮನೆ ಹೋಗೋಣ, ನಮ್ಮ ಅಂತ ಹೋಗೋಣ ಬಾ. ಅಕ್ಕ, ಕರ್ಕೊಂಡು ಹೋಗ್ರಕ್ಕ ನೀವೇ. ನಮಗಂತೂ ಸಾಕಾಗ್ಬಿಟ್ಟೈತೆ. ಎಷ್ಟೊತ್ತಿಗೆ ಹೋಗ್ತಾರೋ ಅನ್ನಿಸ್ತೈತೆ ನಿಜವಾಗ್ಲೂ. ನಾನೇನು ಇರೋದು ಹೇಳ್ತೀನಿ, ನಮಗಂತೂ ಊಟಕ್ಕೆ ಇಡೋದಕ್ಕೆ ಆಗಲಿಲ್ಲ. ಇನ್ಮೇಲೆ ಎಲ್ಲಾದರೂ ಇರಲಿ. ನಾನೇನೋ 1-2 ದಿವಸ ಬಿಡು ಅಂತ ಹೇಳಿ ಇಟ್ಟೆ ಅಷ್ಟೇ. ಇನ್ಮೇಲಂತೂ ಇಡೋಕ್ಕಾಗಲ್ಲ ಊಟಕ್ಕೆ. ನೋಡಮ್ಮ ಜಯಶ್ರೀ, ಫಸ್ಟಿಗೆ ಬಂದಾಗ ಮಾತ್ರ ಸೇನಕ್ಕೆ ನೋಡ್ಕೊಂಡು ಈಗ ಹೆಂಗೆ ಮಾತಾಡುತ್ತೆ. ನೋಡಪ್ಪ, ಹೇಳು. ಬೋಲು ಒಳ್ಳೆಳಲ್ಲ ಈ ಅಮ್ಮನ, ಒಳ್ಳೆಳು ಅಂದ್ಕೊಂಡಿದ್ವಿ. ಅಲ್ಲ ನೋಡು ಹೆಂಗೆ ಫಸ್ಟಿಗೆ ಬಂದಾಗ ಮಾತ್ರ ಕಿಟ್ಟಮಾಮ ಅಂದ್ಕೊಂಡು ನಮ್ಮ ಮನೆಯಾಗಿರೋ ನಾನು ನೋಡ್ಕೊಂತೀನಿ, ಎಷ್ಟು ದಿನ ಆದರೂ ಪರವಾಗಿಲ್ಲ ಅಂತಂದು ಯಾತ ಕೊಡಲಿಲ್ಲಲ್ಲ ಅದಕ್ಕೆ ಅನಿಸುತ್ತೆ. ಎಷ್ಟು ದಿವಸ ಒಂದಿಟ್ಟು ದುಡ್ಡು ತಂದಿದ್ದೆ, ಕೊಡ್ತಿದ್ದೆ ಅದಕ್ಕೂ ಇದಕ್ಕೂ.
ಸುಮ್ಕಿರೋದು. ಇವಾಗ ದುಡ್ಡು ಪಡು ಯಾತು ತರ್ಲಿಲ್ವಲ್ಲ, ಆಕೆ ನೋಡು ಹೆಂಗ್ ಆಡುತ್ತೆ. ದುಡ್ಡಿಲ್ಲ ಅಂತಂದ್ರೆ ಮನುಷ್ಯರು ಚೇಂಜ್ ಆಗ್ತಾರೆ ಎಂಬುದು ಇದಕ್ಕೆ ಮತ್ತೆ. ದುಡ್ಡು ಕಣಮ್ಮ ಬುದ್ಧಿ ಕಲ್ಸೋದು. ನೋಡು ದುಡ್ಡಿಲ್ಲ ಅಂತಂದ್ರೆ ಯಾವ ರೀತಿ ನೋಡ್ತಾಳೆ ಯಮ್ಮ ನಮ್ಗೆ ಅಂತ. ದುಡ್ಡು ಇದ್ದಿದ್ರೆ ಕಿಟ್ಟು ಮಾಮ ಅಲ್ಲಿಗೆ ಬಾ ಇಲ್ಲಿಗೆ ಬಾ ಕುಕ್ಕ ನಿಂತ್ಕ ಉಣ್ಣು ತಿನ್ನು ಅಂತ ಕರೆಯೋದು. ಈಗ ಅಲ್ಲಿ ಯಾತು ಕೊಡ್ದಿಲ್ಲದ್ಕೆ ವಾರದಿಂದನೂ ಅಲ್ಲೇನೆ ನೋಡ ಅಲ್ಲಿ ಹೆಂಗ್ ಮಾಡ್ತೈತಿ. ಒಡವೆ ಎಲ್ಲ ತಕೊಂಬಂದು ಕೊಡು ಅಂತು, ಅದಕ್ಕೆ ಒಡವೆ ಎಲ್ಲ ತಕೊಂಬಂದು ಕೊಡ್ದಿಲ್ಲದ್ಕೆ ಹಿಂಗ್ ಮಾಡ್ತೈತಿ. ಅಲ್ಲ ಇರೋ ತಕ ಇಸ್ಕೊಂಬ ತಕ ಅಷ್ಟೇ ಅನ್ಸು ತಿಂತಾರೆ ಎಲ್ಲಾನ. ಅಯ್ಯೋ ದೇವ್ರು, ಇವಾಗ ನನ್ಗೆ ಅತ್ಲಾಗ ಹೋಗೋಕ್ಕಾಗ್ತಿಲ್ಲ ಬಿಡೋಕ್ಕಾಗ್ತಿಲ್ಲ ಕಣಮ್ಮ. ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ಜಯಶ್ರೀ. ಬಾ ಉಣ್ಮಂತ್ ನಮ್ಮಂತೇಕೇನೆ ಹೋಗೋಣ ಬಾ, ಅಲ್ಲೇ ಉಣ್ಮಂತಿ. ಇನ್ನೇನು ಮಾಡ್ತೀಯಪ್ಪ. ಬಂದೇ ಇದೆಯಾ ಇವಾಗ. ಅವ್ರಾಗಿ ಅವ್ರೇನು ಕರಿಯಲ್ಲ. ನೀನು ಬಂದಿರೋದು ಅವ್ರೇನು ತಲೆ ಕೆಡಿಸ್ಕೊಂತ ಇಲ್ಲ ಕಿಟ್ಟಣಯ್ಯ. ನಾನು ಹೋಗಿದ್ನಲ್ಲ, ಅಲ್ಲೇನೆ ಅವ್ರೇನು ತಲೆ ಕೆಡಿಸ್ಕೊಂಬಂಗಿಲ್ಲ. ಅಲ್ಲೇ ಮೀನು ಸಾರು ಮಾಡ್ತಾರೆ, ಕೋಳಿ ಸಾರು ಮಾಡ್ತಾರೆ, ಉಣ್ತಾರೆ ಅವರೆಲ್ಲ ಅವ್ರ ಪಾಡಿಗೆ ಅವ್ರು ಚೆನ್ನಾಗಿದ್ದಾರೆ. ಕಂಬ್ಳಿ ಬೇರೆನೇ ಹುಡುಗರನ್ನೆಲ್ಲ ಆಡಿಸ್ಕೊಂಡು ಇವಾಗ ಕಂಬ್ಳಿಗೆ ಒಳ್ಳೆ ಬುದ್ಧಿ ಬಂದೈತಿ. ನೀನು ಬೇರೆ ಹಿಂಗೆ ಮಾಡಿದ್ಕೋ ಅದಕ್ಕೂ ಅವ್ಳಿಗೆ ಒಳ್ಳೆ ಬುದ್ಧಿ ಬಂದೈತೆ. ಅದಕ್ಕೇನೆ ಅಲ್ಲೇ ಚೆನ್ನಾಗಿದ್ದಾಳೆ ಅವರೆಲ್ಲ. ಅವ್ರಂತೂ ನೀನು ಕರ್ಕೊಂಡು ಹೋಗಲ್ಲ ಕಿಟ್ಟಣಯ್ಯ. ನೋಡಿ ಹೇಳಿರ್ತೀನಿ, ಅವ್ರಂತೂ ನೀನು ಕರ್ಕೊಂಡು ಹೋಗಲ್ಲ. ಏನು ಮಾಡಬೇಕು ಏನೋ ಕಣಮ್ಮ ಜಯಶ್ರೀ. ಇವಾಗ ಏನು ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ಲ ನನಗಂತೂ. ಏನು ಕಿಟ್ಟಣಯ್ಯ ಆರಾಮೇ? ಯಾವ ಥರ ಆರಾಮ ಏನೋ ಕಣಮ್ಮ. ಈಗ ನನಗೆ ಇತ್ಲಾಗ ಎಲ್ಲೂ ಈಗ ಏನು ಗೊತ್ತಿಲ್ಲ, ಹೊಲ್ತಕ್ಕೂ ಹೋಗಲ್ಲ ಏನಿಲ್ಲ. ಇವಾಗ ಏನು ಮಾಡೋಣ ಏನೋ. ಈಗ ನಮ್ಮ ಬಂದೈತ್ನಿ, ಇವಾಗ ಯಾಕನ ಬಂದ ಮಗ ಐತ್ ಕಣಮ್ಮ ಲಲ್ತಮ್ಮ. ಯಾಕೆ ನೀನು ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೋಗ್ಬೇಡ ಸುಮ್ಮನೆ ಹೋದ್ರೆ ಸಾದ್ರ ಆಗ್ತಿ. ಅವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಹೊಲ ಮನೆ ಎಲ್ಲ ಮಾರ್ತೀನಿ ನಾನು, ನನ್ನ ಹೆಸರಾಗಿರೋದ ಬೇರೆ ಬರೀತೀನಿ ಅನ್ಬೇಕು. ಬೇರೆ ಬರೀತೀನಿ ಅಂದರೆ ಅವಾಗ ಸುಮ್ಮನೆ ಆಗ್ತಾರೆ. ಅಯ್ಯೋ ಏನು ಮಾಡ್ತಿ, ಬೇರೆ ಬರಿತೀನಿ ಅಂತಂದರೆ ನನಗಿವಾಗ ಸೈನ್ ಬೇಕಲ್ಲಮ್ಮ. ನಾನು ಅದೇ ಹೇಳಿದ್ದೀನಿ ಮಾರ್ತೀನಿ ಅಂತ ಹೇಳಿದ್ರೆ ಇವಾಗೆಲ್ಲ ಸೈನ್ ಬೇಕಂತಿ. ಅದಕ್ಕೆ ಎಲ್ಲ ದುಡ್ಡು ಎಲ್ಲನ ಈ ದಿವಸ ಇಕ್ಕೊಂಡಿದ್ದೆ ಒಂದಿಟ್ಟ, ಅದು ಎಲ್ಲ ಖಾಲಿ ಆಯ್ತು. ಅದಕ್ಕೆ ಈಗ ಅಮ್ಮವರು ಅಲ್ಲಿ ಸಿಟ್ಟಾಗ್ತಾ ಇದ್ದಾರೆ. ಈಗ ಯಾಕೋ ಸೇರ್ತಾನೆ ಇಲ್ಲ. ಅಯ್ಯೋ ಶಿವನಿ, ಹೌದೇನು? ಇವಾಗ ಹೋದ್ರೆ ನಿನ್ನ ಒಂಥರ ಕೀಳಾಗಿ ನೋಡ್ತಾರೆ ಬಿಡು. ಓತು ಬಂತು ಅಂತೇಳಿ ಅವ್ರೇನು ಕರ್ಕೊಂಡು ಹೋಗಲ್ಲ ಅನ್ಸುತ್ತೆ. ಅವ್ರೇನು ತಲೆ ಕೆಡಿಸೋಂಗಿಲ್ಲ ಕಣ್ಕಿಟ್ಟಣಯ್ಯ. ನೋಡು ಅವ್ರೇನೇ ಅಂದ್ರು ನಿನಗೆ ಬೆಲೆ ಕೊಡೋದು. ಪಾಪ ನೀನು ಎಷ್ಟು ಕಷ್ಟಪಟ್ಟು ಮಾಡಿದೆ ಕಣಿಲ್ಲ ತಮ್ಮ. ನೋಡಿ ಇವಾಗ ಪಾಪ ಕಿಟ್ಟಣಯ್ಯ ಇವತ್ತು ನೋವಾಗೈತಿ. ಬಿಡು ಇವ್ರು ನೋಡ್ಕೊಂತಾರೆ ಅಂತ ಬಂತು. ಅದಕ್ಕೆ ಉಂಬಕ್ಕಿಕ್ಕಿಲ್ಲ ಅಂತ ಅದಕ್ಕೆ ಬಾ ನಮ್ಮ ಮನೆಗೆ ಹೋಗೋಣ ಅಂತ. ಅದೇ ಓದ್ಲಪ್ಪ ರೂಮ್ನಾಗ ಹೋಗಿ ಬಾಗಿಲು ಹಾಕೊಂಡು ಸುಮ್ಮನೆ ಅದೇ ಮನೆ ಕೆಮ್ತಾಳೆ. ಆಗ ಹೋಗಿ ಬಾಡಿಗೆ ಕೊಡ್ತೀನಿ ಮನೆಯದ ಅಂತ ಅಂದ್ಲು. ನೀನು ಎಲ್ಲಿ ನಾವು ಉಂಬಕ್ಕಿಕ್ಕಾಗಲ್ಲ ಅಂತೇಳಿ ಅಂತಾರೆ ಇರೋಂಥರು ಇಕ್ಕಲ್ಲು ಊಟಕ್ಕೆ. ಯಾರೋ ಒಬ್ರು ನೋಡೋಕೊಬ್ರು ಅಷ್ಟೇ. ಅಯ್ಯಪ್ಪ ಹಸಿನ ಕೂಡ್ದಂಗೆಲ್ಲ ಕೂಡಬೇಕು ಅಂತಾರೆ ಹೊರ್ತು ದೊಡ್ಡ ಕಾಸು ಇರೋ ಅಂತಾರು ಊಟಕ್ಕೆ ಇಕ್ಕಕ್ಕೆ ಇನ್ನು ಮುಂದೆ ನೋಡ್ತಾರೆ. ಒಂದೊಟ್ಟು ಕಾಫಿ ಕಾಸಕ್ಕೆ ಇನ್ನು ಮುಂದೆ ನೋಡ್ತಾರೆ ಅವರು. ಅಯ್ಯೋ ನಮ್ಮಂಗೆ ಕಾಫಿ ಕಾಸು ಕೊಡಲ್ಲ ಕಣೆ. ಯಾರನ್ನ ಬಂದರೆ ಕಾಫಿ ಇಕ್ಕಾನ ಅಂತಾರೆ. ಒಂದು ಸ್ವಲ್ಪನೇ ಅವ್ರು ಕಾಫಿ ಮಾಡೋದು. ನಮ್ಮಂಗೆ ಸೇರ್ಗಟ್ಲೆ ಕಾಸಲ್ಲ ಇರೋ ಅಂತಾರು. ಯಾರೋ ಒಬ್ಬೊಬ್ರು ಇರ್ತಾರೆ ಒಳ್ಳೆಯವರು. ಬಿಡು ದೇವ್ರು ನಮಗೆ ಕೊಟ್ಟಾನೆ ಒಂದಿಟ್ಟು ದಾನ ಮಾಡಬೇಕು ಅಂತಲೂ ಮಾಡ್ತಾರೆ. ಅಮ್ಮ ನೋಡಿದ್ರೆ ಗೊತ್ತಾಗುತ್ತೆ. ಪಾಪ ಕಿಟ್ಟಣೆಗಂತ ಇವಾಗ ಯಾಕನ ಬಂದು ನಮ್ಮಂಗಾಗೈತಲ್ವಿ ಕಣಮ್ಮ. ಹಂಗೆ ಆಗಿರೋದು ನೋಡಿದ್ರಲ್ಲ ವೀಕ್ಷಕ. ನಾನು ಮನೆ ಬಿಟ್ಟು ಬಂದು ಯಾಕನೋ ಬಂದು ಅನ್ನಿಸ್ತೈತಿ. ಅಲ್ಲೇನೆ ಇವಳು ಮೂಗು ಮುಷ್ಣ ತಿರುಡ್ತಾ ಇದ್ದಾಳೆ ಸಾವುಕಾತಿ ಅಮ್ಮ. ಯಾಕೆ ಅಂತ ಗೊತ್ತಿಲ್ಲ. ದುಡ್ಡು ಪಡು ಮುಗೀತಲ್ಲ ಅದಕ್ಕೆ. ಅವರೆಲ್ಲ ಇರೋವರೆಗೂ ನನ್ನ ಒಡವೆ ದುಡ್ಡು ಎಲ್ಲ ತಗೊಂಬಂದು ಕೊಡು, ಹೊಲ ಮನೆ ಎಲ್ಲ ಮಾಡಿಸು ಅಂತ ಏನಾರ ಕೇಳ್ತು. ಅದೆಲ್ಲ ಆಗಲಿಲ್ಲ. ಅದಕ್ಕೇನೆ ಹಿಂಗೆ ಇದು ಮಾಡ್ತಾ ಇದ್ದಾರೆ. ಏನು ಮಾಡಬೇಕು ಏನೋ ನೋಡ್ತಾ ಇರ್ರಿ. ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.